ದಕ್ಷಿಣ ಕನ್ನಡ ಜಿಲ್ಲೆಯ ಶೋರ್ಲೈನ್ ಮ್ಯಾನೇಜ್ಮೆಂಟ್ ಪ್ಲಾನ್ನಡಿ ಸೋಮೇಶ್ವರ ಉಳ್ಳಾಲ ಭಾಗದಲ್ಲಿ ಕೈಗೊಳ್ಳಲಿರುವ ಕರಾವಳಿ ಸಂರಕ್ಷಣಾ ಯೋಜನೆಗಳ ಕುರಿತು ಸಾರ್ವಜನಿಕರ ಸಲಹೆ ಹಾಗೂ ಅಭಿಪ್ರಾಯ ಸಂಗ್ರಹಿಸುವ ಸಭೆ ಸೋಮೇಶ್ವರ ಪುರಸಭೆ ಸಭಾಂಗಣದಲ್ಲಿ ನಡೆಯಿತು. ಸಭೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಯೋಜನೆಗಳ ಕುರಿತು ಮಾಹಿತಿಯನ್ನು ನೀಡಿದರೆ ಸ್ಥಳೀಯರು ಹಲವು ಪ್ರಶ್ನೆಗಳು ಹಾಗೂ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಸಲಹೆಗಾರರಾದ ಅಭಿಜಿತ್ ಅವರು ಬಟ್ಟಪಾಡಿಯಲ್ಲಿರುವ ಆಫ್ ಶೋರ್ ರೀಫ್ ಕುರಿತ ಮಾಹಿತಿಯನ್ನು ನೀಡಿದರು. ಇದು ಉಚ್ಚಿಲದ್ದು ಎಕ್ಸಿಸ್ಟಿಂಗ್ ಹೇಗೆ ಉಂಟು ಉಚ್ಚಿಲದಲ್ಲಿ ಈ ಸ್ಟ್ರೆಚ್ ಎಲ್ಲಿಂದ ಎಲ್ಲಿಗೆ ಉಚ್ಚಿಲದಲ್ಲಿ ನಮ್ಮ ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲಿ ಕಾಣ್ತದೆ. ನಮ್ಮ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಆಲ್ರೆಡಿ 2 ಡ್ರಾಯಿಂಗ್ಸ್ ಆಗಿದೆ. ಇಂಚಿ ಸೈಡ್ ಇದು ನಮ್ಮ ಲಾಸ್ಟ್ ಪಾಯಿಂಟ್ ಉಚ್ಚಿಲದ್ದು. ಈ ಸ್ಟ್ರೆಚ್ಗೆ ಟೋಟಲ್ 0.91 ಕಿಲೋಮೀಟರ್ ಇದೆ, ಅಂದರೆ ಆಲ್ಮೋಸ್ಟ್ 1 ಕಿಲೋಮೀಟರ್ 900 ಮೀಟರ್ ಇದೆ. ಈ 900 ಮೀಟರಿಗೆ ಸೊಲ್ಯೂಷನ್ ಕೊಡಲಿಕ್ಕೆ ಅಂತಿರೋದು. ಸೊ ಇಲ್ಲಿ ನಾವು ನೋಡಿದರೆ ಬಟ್ ಮಳೆಗಾಲದಲ್ಲಿ ನಮಗೆ ಇಲ್ಲಿ ಹೊಡಿತದೆ. ಮಳೆಗಾಲ ನೋಡಿದರೆ ಈ ಸ್ಟ್ರೆಚ್ ನಮಗೆ ಮಳೆಗಾಲ ಸ್ವಲ್ಪ ನೀರು ಒಳಗೆ ಬರ್ತಾ ಇದೆ ಅಲ್ಲಿ. ಸೊ ಇಲ್ಲಿ ನಾವು ಸೀವಾಲ್ ಜಾಸ್ತಿ ಹಾಕಲಿಲ್ಲ, ಸ್ಟೋನ್ ಡಂಪ್ ಆಗಿದೆ ಅಷ್ಟೇ. ಸೀವಾಲ್ ಅಲ್ಲ, ಅದು ಸ್ಟೋನ್ ಡಂಪ್ ಆಗಿರೋದು ಅಷ್ಟೇ. ಅದು ಸೀವಾಲ್ ಅಂತ ಕ್ರಿಯೇಟ್ ಮಾಡಲಿಲ್ಲ. ಹಾಗೆ ಇಲ್ಲಿ ನಾವು ಆಪ್ಷನ್ ಇಟ್ಟಿರೋದು ಅಂತ ಹೇಳಿದ್ರೆ ಕ್ಲೋಸ್ ಸ್ಪೇಸ್ಡ್ ಡ್ರಾಯಿಂಗ್ಸ್. ಸೊ ಏನು ಡ್ರಾಯಿಂಗ್ಸ್ ಇದೆ, ಕ್ಲೋಸ್ ಸ್ಪೇಸ್ ಡ್ರಾಯಿಂಗ್ಸ್ ಮಾಡಿದರೆ ನಮಗೆ ಸ್ಯಾಂಡ್ ಅವಾಗ ಲಾಸ್ ಆಗೋದಿಲ್ಲ, ಟ್ರ್ಯಾಪ್ ಆಗ್ತದೆ ಅಲ್ಲದೆ. ಒಂದೊಂದು ಇದರಲ್ಲಿ ಸ್ಯಾಂಡ್ ಟ್ರ್ಯಾಪ್ ಆಗಿ ಇದರ ಮಧ್ಯದಲ್ಲಿ ಇಲ್ಲಿ ನಮಗೆ ಸ್ಯಾಂಡ್ ಕ್ರಿಯೇಷನ್ ಪಾಸಿಬಿಲಿಟಿ ಇರ್ತದೆ, ಬೀಚ್ ಆಗಲಿಕ್ಕೆ. ಹೀಗೆ ಇಂಟೆನ್ಷನ್ ಎಂಡಿಗೆ ಹೀಗೆ ಆಗಲಿ ಅಂತೇಳಿ, ಇದಿಷ್ಟು ಸ್ಯಾಂಡ್ ಸೆಡಿಮೆಂಟ್ ಡೆಪಾಸಿಟ್ ಆಗಲಿ ಅಂತೇಳಿ. ಹಿಂದೆ ಯಾಕಂದರೆ ತುಂಬ ಕಡೆ ನಾವಿಲ್ಲಿ ನೋಡಿದ್ದೇವೆ, ಎಲ್ಲಿ 2 ಡ್ರಾಯಿಂಗ್ ಉಂಟು ಅದರ ಮಧ್ಯದಲ್ಲಿ ಮಳೆಗಾಲದಲ್ಲಿ ನೀರು ಒಳಗೆ ಹೋಗ್ತದೆ. ಇಲ್ಲಿ ಈ ತುಂಬ ಕಡೆ ಆಗಿದೆ ಡ್ರಾಯಿಂಗ್ಸ್ ಹಾಕಿದಲ್ಲೆಲ್ಲ ಹಿಂದೆ ಮಳೆಗಾಲದಲ್ಲಿ ಇಲ್ಲಿ ನೀರು ಹೋಗ್ತದೆ. ಹಾಗೆ ಇಲ್ಲಿಗೆ ಇದರ ಮಧ್ಯದಲ್ಲಿ ಸೀವಾಲ್ ಇದೆ. ಸೊ ಕಂಟಿನ್ಯೂಸ್ ಸ್ಟ್ರೆಚ್ ಸೀವಾಲನ್ನು ಕೊಟ್ಟು ಡ್ರಾಯಿಂಗ್ಸನ್ನೇ ಇನ್ ಬಿಟ್ವೀನ್ ಕೊಟ್ಟಿದ್ದಾರೆ. ಸೊ ಬರೀ ಸೀವಾಲಿಗೆ ಏನಾಗ್ತದೆ ಸರ್, ಬಟ್ ಈಗ ನಾವಿಲ್ಲಿ ನೋಡ್ತೇವೆ ಸೀವಾಲ್ ಬರೀ ನಾವೆಲ್ಲಿ ಕಲ್ಲು ಡಂಪ್ ಮಾಡ್ತೇವೆ, ಮಳೆ ನೀರು ಏನು ಬಂದು ಮಳೆಗಾಲದಲ್ಲಿ ಹೊಡಿತದೆ ಅಲ್ಲ. ನಮ್ಮದು ಟೋ ಅಂತ ಹೇಳಿ ಸೀವಾಲ್ದು ದಡ ಅಂತ ಹೇಳಿ ಬಾಟಮ್, ಅದೇನು ಟೋ ಹೇಳ್ತೇವೆ, ಅಲ್ಲಿಂದ ಮರಳು ತೆಗಿತದೆ. ಬಂದು ಮಳೆಗಾಲದಲ್ಲಿ ನೀರು ಹೊಡೆದಾಗ ದಡದಿಂದ ತೆಗಿತದೆ ಸೀವಾಲ್ ಬಾಟಮ್ಗೆ. ಆವಾಗ ಕುಸಿತದೆ ನಮ್ಮ ಸೀವಾಲ್. ತುಂಬ ಕಡೆ ನಾವು ನೋಡಿದ್ರೆ ಕಲ್ಲಲ್ಲಿ ಡಂಪ್ ಮಾಡಿರ್ತೇವೆ, 2 ಮಳೆಗಾಲದಲ್ಲಿ ಡಂಪ್ ಕೆಳಗೆ ಕುಸಿದೋಗಿರ್ತದೆ, ಪುನಃ ಅದ್ರ ಮೇಲೆ ಡಂಪ್ ಮಾಡ್ತೇವೆ. ಹಾಗೆ ಇಲ್ಲಿ ಅದಕ್ಕೆ ಡ್ರಾಯಿಂಗ್ಸ್ ಕೊಟ್ಟಲ್ಲಿ ಇಲ್ಲಿಂದ ನಿಮ್ಮ ವೇವ್ ಬ್ರೇಕ್ ಆಗ್ತದೆ. ಅದು ವಿಡಿಯೋ ಉಂಟು, ಇರುವ ಡ್ರಾಯಿಂಗ್ಸ್ ಹೇಗೆ ಫಂಕ್ಷನ್ ಆಗ್ತಾ ಉಂಟು ಅಂತ ಹೇಳಿ ಅಲ್ಲಿ ನೋಡ್ಬೋದು. ಇಲ್ಲಿಂದನೇ ವೇವ್ ಬ್ರೇಕ್ ಆಗ್ತದೆ. ಸೊ ಇಲ್ಲಿ ಬಂದು ನಿಮಗೆ ಆ ಫೋರ್ಸಲ್ಲಿ ಹೊಡೆಯುವುದಿಲ್ಲ ಅವಾಗ ಸೀವಾಲಿಗೆ. ಇದು ಸೋಮೇಶ್ವರ ಸ್ಟೈಲ್. ಸೋಮೇಶ್ವರದಲ್ಲಿ ನ್ಯಾಚುರಲಿ ನಮಗೆ ಸ್ವಲ್ಪ ಪ್ರೊಟೆಕ್ಷನ್ಸ್ ಉಂಟು. ಇಲ್ಲಿ ಏನು ಕಲ್ಲುಗಳು ನಮಗೆ ಕಾಣ್ತದೆ, ಇದು ನಮಗೆ ಒಂದು ಲೆವೆಲ್ ನ್ಯಾಚುರಲ್ ಪ್ರೊಟೆಕ್ಷನ್ ಕೊಡ್ತದೆ. ಬಟ್ ಈಗ ಏನಾಗಿದೆ ಅಂದರೆ ಅದರ ಮಧ್ಯದಲ್ಲಿ ಏನು ಗ್ಯಾಪ್ಸ್ ಇದೆ, ಇಲ್ಲಿ ನೀರು ಒಳಗೆ ಹೋಗ್ತಾ ಉಂಟು. ಬಟ್ ನಮಗೆ ಫುಲ್ಲಿ ಇಲ್ಲಿ ತನಕ ಹೋಗಲಿಲ್ಲ, ಬಟ್ ಮಳೆಗಾಲದಲ್ಲಿ ಮೇಲ್ಗಡೆ ಬಂದಿದೆ. ಇದು ನಮಗೆ ನ್ಯಾಚುರಲ್ ಡ್ರಾಯಿಂಗ್ಸ್ ಆಗಿ ಒಂದು ಆರ್ಟ್ ಆಗ್ತದೆ ಇದರಿಂದ ಏನಿದೆ. ಸೊ ಅದನ್ನೇ ಯೂಸ್ ಮಾಡಿಕೊಂಡೆ ನ್ಯಾಚುರಲ್ ಡ್ರಾಯಿಂಗ್ಸ್ ಇದೆ. ಯಾಕಂದರೆ ಅದು ನಿಮಗೆ ಕಾಣ್ತದೆ ಆಲ್ರೆಡಿ ಒಂದು ಸೊಲ್ಯೂಷನ್ ಆಗಿ ಇದೆ. ಎಲ್ಲೆಲ್ಲಿ ಡ್ರಾಯಿಂಗ್ಸ್ ಇದೆ ಅಲ್ಲಿ ನಮ್ಗೆ ಇದಾಗ್ತಾ ಇಲ್ಲ, ಒಳಗೆ ಬರ್ತಾ ಇಲ್ಲ ನೀವು. ಸೊ ಅದನ್ನೇ ಯೂಸ್ ಮಾಡಿಕೊಂಡು ಇಲ್ಲಿ ಆಲ್ರೆಡಿ ಇತ್ತು, ಇಲ್ಲಿ ಕೂಡ ಸೇಮ್ ಅದನ್ನೇ ಯೂಸ್ ಮಾಡಿ ಡ್ರಾಯಿಂಗ್ಸ್ ಹಾಕಿ ಬ್ಯಾಕ್ ಸೈಡಿಗೆ ಪ್ರೊಟೆಕ್ಷನ್ಗೆ ಸೀವಾಲ್ ಕೊಡೋದು. ಸೊ ಇಲ್ಲಿಗೆ ಒಂದು ಸೊಲ್ಯೂಷನ್ ಪ್ರಪೋಸ್ ಆಗಿತ್ತು. ಉಳ್ಳಾಲದಲ್ಲಿ ಏನಂತ ಹೇಳಿದ್ರೆ ನಮಗೆ ಆ್ಯಕ್ಚುಲಿ ಬ್ಯಾಕ್ ಸೈಡ್ ಬೀಚ್ ಇನ್ನೂ ಸಹ ಉಂಟು. ಈಗ ನಮಗೆ ಕಂಪ್ಲೀಟ್ಲಿ ಇದಾಗಲಿಲ್ಲ ಬೀಚ್ ಏನಿದೆ. ಸೊ ಅದನ್ನು ರಿಟರ್ನ್ ಮಾಡ್ಕೊಳ್ಳುವ. ಆಮೇಲೆ ಅಲ್ಲಿ ಸ್ವಲ್ಪ ಸ್ಲ್ಯಾಂಟ್ ಕೂಡ ಇದೆ, ಪ್ರೊಫೈಲ್ ಏನಿದೆ ಅಲ್ಲ ಸಡನ್ ಸ್ಟೀಪಾಗಿ ಬರಲಿಲ್ಲ, ಸ್ಲ್ಯಾಂಟ್ ಇದೆ. ಸೊ ಇಲ್ಲಿ ನಾವು ಸಿಂಪಲಾಗಿ ಏನು ಈ ಪೋರ್ಷನ್ ಆಫ್ ಬೀಚ್ ಏನು ಕಾಣ್ತಿದೆ ಈಗ, ಈ ಬೀಚಿಗೆ ಸೀವಾಲ್ ಆಗಿ ಒಂದು ಕೊಟ್ಟು ಸದ್ಯಕ್ಕೆ ಹಾಗೆ ಇಟ್ಟು ಅದನ್ನು ಕಂಟಿನ್ಯೂ ಮಾಡುವ ಅಂತೇಳಿ ಪ್ರಪೋಸಲ್. ಯಾಕಂದರೆ ಇದು 500 ಮೀಟರ್ ಇದೆ ಇಲ್ಲಿಂದ, ಆ್ಯಕ್ಚುಲಿ ಲೆಂತ್ ಏನಿದೆ 500 ಮೀಟ್ರಿಗೆ ಒಂದು ಸೀವಾಲ್ ಅಡ್ಡಗೆ ಕೊಟ್ಟರೆ ಅಲ್ಲಿಗೆ ಸ್ಟಾಪ್. ಯಾಕಂದರೆ ನಮಗೆ ಸ್ಟೀಪ್ ಇರುವಲ್ಲಿ ಮರಳು ಹೋಗಿ ಕುಸಿಯುವ ಚಾನ್ಸಸ್ ಆಗ್ತದೆ. ಇಲ್ಲಿ ಸ್ವಲ್ಪ ಫ್ಲಾಟ್ ಇರೋದ್ರಿಂದ ಡ್ರಾಯಿಂಗ್ಸ್ ಅಗತ್ಯ ಕಾಣಿಸ್ತಿಲ್ಲ. 500 ಮೀಟರ್ಗೆ ನಾವು ಸೀವಾಲ್ ಕೊಟ್ಟರೆ ಸಾಕು ಅಂತ ಅನ್ನಿಸಿ, ಅಂದರೆ ಅದೇ ಇದರಲ್ಲಿ ಬಂದು ಅಲ್ಲಿ ಸೀವಾಲ್ ಆಗಿ ಪ್ರಪೋಸ್ ಮಾಡಿ ಇಟ್ಟಿದ್ದೇವೆ. ಬಳಿಕ ಮಂಗಳೂರು ಬಂದರು ಮೀನುಗಾರಿಕಾ ವಿಭಾಗದ ಸಹಾಯಕ ಇಂಜಿನಿಯರ್ ಮನೋಹರ್ ಆಚಾರ್ಯ ಸಾರ್ವಜನಿಕರ ಪ್ರಶ್ನೆಗಳಿಗೆ ಉತ್ತರಿಸಿದರು. ಕೆಲವು ವರ್ಷಗಳಿಂದ ಸೋಮೇಶ್ವರದಲ್ಲಿ ತಾವು ನೋಡ್ತಾ ಇರ್ಬೋದು, ಕಂಟಿನ್ಯೂಸ್ ಆಗಿ ADB ಅವರು ರೀಫ್ ಕನ್ಸ್ಟ್ರಕ್ಷನ್ ಏನು ಮಾಡಿದ್ದಾರೆ, ಕಂಟಿನ್ಯೂಸ್ ರೀಫ್ಗಳ ಮಧ್ಯೆ ನಮಗೆ ಮೇಜರ್ ಪ್ರಾಬ್ಲಮ್ ಬಂದಿದೆ. ಯಾವಾಗ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ತುಂಬ ಹೆವಿ ವೇವ್ಸ್ ಬಂದಾಗ ಕೆಲವೊಂದು ಕಡೆ ಸೀವಾಲ್ ಕುಸಿದಿದೆ, ಅದಕ್ಕೆ ಎಮರ್ಜೆನ್ಸಿ ನೇಚರ್ ಆಫ್ ವರ್ಕ್ ಮಾಡಬೇಕು. ಈಗ ಬಿಯಾಂಡ್ ಈ ರೀಚ್ಗಳು ಅಲ್ಲದೆ ಬಾಕಿ ರೀಚ್ಗಳಲ್ಲಿ ನೀವು ಎಕ್ಸಿಸ್ಟಿಂಗ್ ಏನು ಸ್ಟ್ರಕ್ಚರ್ಸ್ ಇದೆ ಅದಕ್ಕೆ ಸೀವಾಲ್ ಟಾಪಿಂಗ್ ಅಥವಾ ಎಮರ್ಜೆನ್ಸಿ ನೇಚರ್ ಆಫ್ ಅದನ್ನು ಇವರು ರೆಗ್ಯುಲರ್ ಸೀವಾಲಲ್ಲಿ ಕೊಟ್ಟಿದ್ದಾರೆ. ಈಗ ಇನ್ನೊಂದು ಹೇಳಿದ್ರೆ, ಈಗ ನಾವು ಸೀವಾಲ್ ಅಂತ ಏನು ಹೇಳಿದ್ವಿ, ಸೀಗ್ರೌಂಡ್ ಅಂತ ಉಳ್ಳಾಲದ ಏನು ಲೊಕೇಶನ್ ಹೇಳಿದ್ದೀವಲ್ಲ,
ಆ ಉಳ್ಳಾಲದ ಸಿ ಗ್ರೌಂಡಿಂದ ನಮ್ಮ ಈ ಸೋಮೇಶ್ವರ ಬಂಡೆವರೆಗೂ ಏನಿದೆ ಅಲ್ಲಿ ಹ್ಯಾಬಿಟೇಷನ್ ಇಲ್ಲ. ಎರೋಜನ್ ಹಾಕೋದು ಮತ್ತು ಸ್ಯಾಂಡ್ ಹಾಕೋದು ನ್ಯಾಚುರಲ್ ಆಗಿ ನಡೆಯುವಂಥ ಪ್ರಕ್ರಿಯೆ. ನೀವು ಎರೋಜನ್ ಆಯಿತು ಅಂತ ಅಲ್ಲಿ ನಮಗೆ ಅದರಿಂದ ಏನಾದರೂ ತೊಂದರೆ ಆಗಿದ್ದರೆ ಎರೋಜನಿಂದ ನಾವು ಅವಾಗ ಅದಕ್ಕೆ ಏನಾದರೂ ತಡೆ ಒಡ್ಲಿಕ್ಕೆ ಏನಾದರೂ ಮಾಡಬೇಕಾಗುತ್ತೆ. ಈಗ ಸಿ ಗ್ರೌಂಡ್ ಉಳ್ಳಾಲದಿಂದ ನಮ್ಮ ಸೋಮೇಶ್ವರ ಬಂಡೆವರೆಗೂ ನ್ಯಾಚುರಲ್ ಆಗಿ ಎರೋಜನ್ ಆಗ್ತದೆ, ಕೆಲವೊಂದು ಕಡೆ ಆಗುತ್ತೆ, ಕೆಲವೊಂದು ಕಡೆ ಬಿಡುತ್ತೆ. ಬಟ್ ಅಲ್ಲಿ ಯಾವುದೇ ಆಗಿದಂಥ ರೋಡ್ ಆಗಲಿ ಮತ್ತು ಬ್ಯಾಕ್ ಸೈಡ್ ಮನೆಗಳಾಗಲಿ ಇಲ್ಲ. ಅದಕ್ಕೋಸ್ಕರ ನಾವು ಆ ಬೀಚನ್ನು ಆ್ಯಸ್ ಇಟ್ ಈಸ್ ಬಿಟ್ಬಿಡ್ತಾ ಇದ್ದೀವಿ. ಈಗ ಸೋಮೇಶ್ವರ ಬಂಡೆಯಿಂದ ಮತ್ತು ನಮ್ಮ ಈಗ ಬಟ್ಟಪಾಡಿ ಮತ್ತು ಈ ರೀತಿಯಲ್ಲ ಹ್ಯಾಬಿಟೇಷನ್ ತುಂಬ ಇದೆ. ಹ್ಯಾಬಿಟೇಷನ್ ತುಂಬ ಇದ್ದು ಎರೋಜನ್ ತುಂಬ ಇರುವಾಗ ನಾವು ಹಾರ್ಡ್ ಸ್ಟ್ರಕ್ಚರ್ ಪ್ರಿಫರ್ ಮಾಡ್ತೀವಿ. ಈಗ ನಿಮ್ಮದು ಪ್ರಾಜೆಕ್ಟ್ ಇಸ್ ಫಿನಿಶಿಂಗ್ ಎಟ್ ಬಟ್ಟಪಾಡಿ, ಎಂಡ್ ಆಫ್ ಕರ್ನಾಟಕ. ವಾಟ್ ಈಸ್ ಹ್ಯಾಪ್ನಿಂಗ್ ಇನ್ ಕೇರಳ ಸೈಡ್? ಅವ್ರು ಏನು ಮಾಡ್ತಾ ಇದ್ದಾರೆ ಇನ್ ಫ್ಯೂಚರ್? ಅವರು ಎಫೆಕ್ಟ್ಸ್ ಆಫ್ ದೇರ್ ವರ್ಕ್ ಇಸ್ ಇಟ್ ಗೋಯಿಂಗ್ ಟು ಹಿಟ್ ಅಸ್? ಅದು ಇಟ್ ಇಸ್ ಬೆಟರ್ ಟು ಕೋಆರ್ಡಿನೇಟ್ ವಿತ್ ದಿ ಅದರ್ ಸ್ಟೇಟ್ಸ್, ಫೈಂಡ್ ಔಟ್ ವಾಟ್ ಅವ್ರು ಏನು ಮಾಡ್ತಾರೆ ಅಂತ. ಯಾಕಂದರೆ ಈಗ ಆಲ್ ದಿಸ್ ಇರೋಷನ್ ಇಸ್ ಹ್ಯಾಪ್ನಿಂಗ್. ನ್ಯೂ ಮ್ಯಾಂಗ್ಳೂರ್ ಹಾರ್ಬರ್ ಸಿ ವಾಲ್ ಮಾಡಿದ್ದೀರ, ಅಲ್ಲಿಂದ ಕರೆಂಟ್ ಟರ್ನ್ ಮಾಡಿ ಉಳ್ಳಾಲ್ ಬಂದಿದೆ, ಉಳ್ಳಾಲಿಂದ ಬಂದು ಬಟ್ಟಪಾಡಿ ಹೋಗ್ತಾ ಇದೆ. ಸೊ ದಿಸ್ ಇಸ್ ಆಲ್ ಟೋಟಲ್ ಮಿಸ್ಕೋರ್ಡಿನೇಷನ್. ಸೊ ಇದೆಲ್ಲ ಮಾಡುವಾಗ ಯು ಶುಡ್ ಕೋಆರ್ಡಿನೇಟ್ ವಿತ್ ದಿ ಅದರ್ ಸ್ಟೇಟ್, ಫೈಂಡ್ ಔಟ್ ವಾಟ್ ದೇ ಡು. ನಂಬರ್ 1. ನಂಬರ್ 2 ಇಸ್, ಈಗ ಇಷ್ಟೆಲ್ಲ ನೀವು ಮಾಡ್ತಿರಲ್ಲ, ಫಿಶರ್ಮೆನ್ ಈಗ ಫ್ರಮ್ ಬಟ್ಟಪಾಡಿ ರೈಟ್ ಅಪ್ ಟು ಉಳ್ಳಾಲ್, ಅವ್ರ ಫಿಶರ್ಮೆನ್ ಟ್ರೆಡಿಷ್ನಲ್ ಫಿಶರ್ಮೆನ್ ಆಯಿತಾ, ಅವ್ರಿಗೆ ಸೇಫ್ ಸ್ಯಾಂಚುರಿ ಏನು ಕೊಡ್ತೀರ ನೀವು? ಇಷ್ಟೆಲ್ಲ ಪ್ಲ್ಯಾನಿಂಗ್ ಮಾಡಿದ್ಮೇಲೆ ಸಮುದ್ರಕ್ಕೆ ಹೇಗೆ ಹೋಗ್ತಾರೆ? ಮಾನ್ಸೂನ್ನಲ್ಲಿ ನೋ ಪ್ರಾಬ್ಲಮ್, ಬಟ್ ಈಗ ನಾರ್ಮಲ್ ಟೈಮ್ನಲ್ಲಿ ಬೋಟ್ ಲಾಂಚ್ ಮಾಡಬೇಕು, ಮೇಲೆ ತರಬೇಕು, ಅದೆಲ್ಲ ಅದು ವಾಟ್ ಪ್ರೊವಿಷನ್ ಆರ್ ಯು ಗಿವಿಂಗ್ ಫಾರ್ ದ್ಯಾಟ್? ಅದು ದ್ಯಾಟ್ ಈಸ್, ನೀವು ಸಿ ವಾಲ್ ಹಾಕಿಬಿಟ್ರೆ ಬೋಟ್ ಎಲ್ಲಿಂದ ಲಾಂಚ್ ಮಾಡೋದು ನಾವು? ಕರ್ನಾಟಕಕ್ಕೆ ಅಂತ SMP ಕೊಟ್ಟಿದ್ದಾರೆ. ಸಿಮಿಲರ್ಲಿ ಕೇರಳಗೆ ಕೂಡ ಕೊಟ್ಟಿದ್ದಾರೆ. ಸೊ ಎಲ್ಲ ಸ್ಟೇಟ್ಸಿಗೆ SMP ಒಟ್ಟಿಗೆ ಸೇಮ್ ಇನ್ಸ್ಟಿಟ್ಯೂಟ್ NCSM ಏನಿತ್ತು, ಆಲ್ ಸ್ಟೇಟ್ಸ್ ಆಫ್ ಕೋಸ್ಟಲ್ ಸ್ಟೇಟ್ಸ್ ಆಫ್ ಇಂಡಿಯಾಗೆ ಅವ್ರು ಕೊಟ್ಟಿದ್ದಾರೆ. ಸೊ ಕೇರಳದ ಏನಿದೆ ಅವರು ದೇ ಆರ್ ಲುಕಿಂಗ್ ಆಫ್ಟರ್ ದ ಕೇರಳ ಸ್ಟೇಟ್ಸ್ ಆಫ್ ಪ್ರಾಜೆಕ್ಟ್ಸ್. ಸೊ ವಿ ಆರ್ ಲುಕಿಂಗ್ ಆಫ್ಟರ್ ದ ಕರ್ನಾಟಕ ಸ್ಟೇಟ್ಸ್ ಆಫ್ ಪ್ರಾಜೆಕ್ಟ್ಸ್. ಬಟ್ SMP ಇಸ್ ಬಿನ್ ಗಿವನ್. ಇಲ್ಲ ಸರ್, ಆ್ಯಕ್ಚುಲಿ ಅವ್ರು ಸ್ಟಡಿ ಮಾಡಿದಾಗ ಅವರು ಕರ್ನಾಟಕ ಕೇರಳ ಅಂತಲ್ಲ, ಅವರು ಸೆಡಿಮೆಂಟ್ ಸೆಲ್ ಮೆಥಡ್ ಅಂತ ಮಾಡ್ತಾರೆ ಒಂದು. ಸೊ ಅದರಲ್ಲಿ ಅವರು ಎಂಟೈರ್ ಕೋಸ್ಟ್ ಆಫ್ ಇಂಡಿಯಾ ಏನಿದೆ, ವೆಸ್ಟ್ ಕೋಸ್ಟಿಗೆ ಸ್ಟಡಿ ಮಾಡಿದ್ದಾರೆ ಫ್ರಮ್ ಟಾಪ್ ಟು ಇದು. ಆಮೇಲೆ ಅದರಲ್ಲಿ ಕರ್ನಾಟಕದಲ್ಲಿ ಏನು ಬರ್ತಾನೋ ಅದು ನಮಗೆ ಕೊಟ್ಟಿದ್ದಾರೆ ಅಷ್ಟೇ. ಬಟ್ ಸ್ಟಡಿ ಆಗುವಾಗ ಅವರು ಎಂಟೈರ್ ಕೋಸ್ಟಿಗೆ ಮಾಡಿದ್ದಾರೆ. ಯಾಕಂದರೆ ಅದು ಸ್ಟಡಿ ಅದಾಪಂಡ್ ಹೈಯರ್ ಲೆವೆಲ್. ಅಂದರೆ ಇವನ್ ಸ್ಯಾಟಲೈಟ್ ಏನಿದೆ ಜಸ್ಟ್ ಒಂದೊಂದು ಸ್ಟೆಚ್ಗೆ ನಮಗೆ ಮಾಡಲಿಕ್ಕೆ ಆಗೋದು ಇಲ್ಲ. ನಾವು ಸ್ಯಾಟಲೈಟ್ ಡೇಟಾನೇ ಇಟ್ಕೊಂಡು ನಮಗೆ ಫುಲ್ ಸೊಲ್ಯೂಷನ್ ಕೊಡ್ಬೋದಿತ್ತು. ಬಟ್ ಸ್ಯಾಟಲೈಟ್ ಲೆವೆಲ್ ವಾಟ್ ಅನಾಲಿಸಿಸ್ ಡನ್. Sure sir, we have noted that point. With neighboring states or neighboring districts also. Number 2 is you mitigate the fishermen's problem. ಏನು ಕೊಡ್ತೀರಾ, ಒಂದು ಹಾರ್ಬರ್ ಮಾಡಿ ಕೊಡ್ತೀರಾ, ಅಲ್ಲ ಲಾಂಚಿಂಗ್ ಸೈಟ್ಸ್ ಕೊಡ್ತೀರಾ? There has to be some provision made for the traditional fishermen. ಸರ್, ಈ ವಿಷಯಕ್ಕೆ ಹೇಳೋದಾದ್ರೆ ಅದು ಸುಮ್ಮನೆ ಕಲ್ಲು ಹಾಕಿ ಇಲ್ಲ, ಅದಕ್ಕೆ ಇಬ್ಬರು ನಮ್ಮ ಕನ್ಸಲ್ಟೆಂಟ್ ಹೇಳೋದು ಆಲ್ರೆಡಿ ಸೋಮೇಶ್ವರದಲ್ಲಿರೋ ನಾವು ಮೆಜಾರಿಟಿ ಆಫ್ ದಿ ಬೀಚನ್ನು ನಾವು ಲಾಸ್ ಆಗಿದೆ. ಬಟ್ಟಪಾಡಿಯಲ್ಲಿ ಕೂಡ ನಾವು ಅಲಾಂಗ್ ವಿತ್ ಶಿವಲ್ ನಾವು ಮೊದಲು ಈ ಗ್ರಾಯಿಂಗ್ಸ್ ಅಂತ ಹೇಳಿದ್ರೆ ನಿಮ್ಗೆ ಎಂಟೈರ್ ಕಲ್ಲದ ರಾಶಿಯೇ ಕಾಣುತ್ತೆ, ಬಿಟ್ಟರೆ ಬೀಚ್ ಫಾರ್ಮ್ ಆಗೋದಿಲ್ಲ ಅಂತೇಳಿ ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ಹೇಳೋದು, ನಾವೀಗ ADB ಪ್ರಾಜೆಕ್ಟಲ್ಲೂ ಕೂಡ ನಮ್ಮ ಸೋಮೇಶ್ವರದಲ್ಲಿ ಗ್ರಾಯನ್ಸ್ ಮತ್ತು ರೀಫ್ ಮಾಡಿದ್ರಲ್ಲ, ಆ ರೀಫ್ ಮತ್ತು ಗ್ರಾಯನ್ಸು ಇಂಟಿಗ್ರೇಟೆಡ್ ಆಗಿ ಫಂಕ್ಷನ್ ಆಗಬೇಕು ಅಂತ ಹೇಳಿದ್ರೆ ಆ ಬೀಚಿಗೆ ಸಫಿಷಿಯೆಂಟಾಗಿ ಸ್ಯಾಂಡ್ ನರಿಶ್ಮೆಂಟ್ ಮಾಡಬೇಕು. ಆ ನರಿಶ್ ಮಾಡಿರೋ ಸ್ಯಾಂಡು ಅಲ್ಲಿ ಬೀಚ್ ಆಗ್ತದೆ ಅಂತಲೇ ಹೇಳ್ತಾರೆ. ಈಗಲೂ ಕೂಡ ನಮ್ಮ ಶೋರ್ ಲೈನ್ ಮ್ಯಾನೇಜ್ಮೆಂಟ್ ಪ್ಲ್ಯಾನಲ್ಲಿ ಕೂಡ ನೀವು ಬಟ್ಟಪಾಡಿ ಉಚ್ಚಿರ ರೀಚಲ್ಲಿ ಯಾವುದೇ ಸ್ಟ್ರಕ್ಚರ್ ಮಾಡಿ ಗ್ರಾಯನ್ಸ್ ರೀಫ್ ಏನೇ ಮಾಡಿದ್ರು ಸ್ಯಾಂಡ್ ನರಿಶ್ಮೆಂಟ್ ನಮ್ಮ ಮಂಗಳೂರು ವರ್ಲ್ಡ್ ಪೋರ್ಟಲ್ಲಿ ಅಥವಾ ಯಾವುದೇ ರೀತಿಯಲ್ಲಿ ಡ್ರೆಜ್ಜಿಂಗ್ ಮಾಡಿರೋ ಮಣ್ಣನ್ನು ಈ ರೀತಿಯಲ್ಲಿ ಹಾಕಿದ್ರೆ ನೆಕ್ಸ್ಟ್ ಕಮ್ಮಿಂಗ್ ಇಯರ್ಸಲ್ಲಿ ಸ್ಯಾಂಡ್ ಬೀಚ್ ಫಾರ್ಮ್ ಆಗುತ್ತೆ ಅಂತ ಹೇಳ್ತಾರೆ. ಇನ್ನೋರ್ವ ಸಲಹೆಗಾರರಾದ ಡಾಕ್ಟರ್ ಪ್ರವೀಣ್ ಸುವರ್ಣ ಅವರು ಮಾತನಾಡಿ ಕಡಲ ಕೊರೆತ ತಡೆಗಟ್ಟುವ ಉದ್ದೇಶದಿಂದ ಸಿದ್ಧಪಡಿಸಿರುವ ವಿವಿಧ ಯೋಜನೆಗಳ ಬಗ್ಗೆ ವಿವರಿಸಿದರು. ಕರಾವಳಿಗೆ ಅಪ್ಪಳಿಸುವ ಅಲೆಗಳ ತೀವ್ರತೆಯನ್ನ ಕಡಿಮೆ ಮಾಡುವ ನಿಟ್ಟಿನಲ್ಲಿ ವಿಶೇಷ ಯೋಜನೆಗಳನ್ನು ರೂಪಿಸಲಾಗಿದೆ ಎಂದರು. ಈಗ ಅದನ್ನು ಕಟ್ ಮಾಡಬೇಕು. ಆ ವೇವ್ ಎನರ್ಜಿಯನ್ನು ಹೇಳಿದ್ರು, ಆ ವೇವ್ ಎನರ್ಜಿಯನ್ನು ಕಟ್ ಮಾಡಬೇಕು. ಸೊ ಯಾವಾಗ ನಾವು ವೇವ್ ಎನರ್ಜಿ ಕಟ್ ಮಾಡ್ತೀವಿ, ನೆಕ್ಸ್ಟ್ ಏನು ವೇವ್ ಉಳಿತದೆ. ಮತ್ತೊಂದು ವಿಷಯ, ಬೀಚ್ ಫಾರ್ಮೇಶನ್ ಅಂದ್ರೆ ಬೀಚ್ ಬರುವುದಕ್ಕೂ ಹೋಗುವುದಕ್ಕೂ ಕಾರಣ ವೇವ್. ದೊಡ್ಡ ವೇವ್ ಬಂದ್ರೆ ಬೀಚ್ ಹೋಗ್ತದೆ, ಅಲೆಗಳು ಬಂದ್ರೆ ಹೋಗ್ತದೆ. ಚಿಕ್ಕ ಅಲೆ ಬಂದ ಕೂಡಲೇ ಬೀಚ್ ಫಾರ್ಮೇಶನ್ ಆಗ್ತದೆ. ನೀವು ನೋಡಿ ಅದಕ್ಕೆ ನಾವು ಎರಡು ರೀತಿಯ ವೆರೈಟಿ ಹೇಳ್ತೇವೆ. ಒಂದು ಆನ್ಶೋರ್ ಆಫ್ಶೋರ್ ಅಂತ ಹೇಳಿ. ಒಂದು ಆನ್ಶೋರ್ ಆಫ್ಶೋರ್ ಅಂತ ಹೇಳಿದ್ರೆ ತಾಕೊಂಡು ಒಳಗೆ ಮತ್ತು ಹೊರಗೆ ಒಮ್ಮೆ ಹೊಳಗೆ ತಗೊಳ್ತದೆ. ಆಕ್ಚುಲಿ ಒಳಗೆ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಅದು ಯಾವಾಗ ಹೊಳಗೆ ತಗೊಳ್ತದೋ ಅಲ್ಲಿ ನ್ಯಾಚುರಲ್ ಲೀಫ್
ಫಾರ್ಮ್ ಆದಾಗ ವೇವ್ ಒಂದು ಬ್ರೇಕ್ ಮಾಡ್ತದೆ. ಅದ್ರ ಇಲ್ಲಿ ಏನಾಗಿದೆ ಈ ಇನ್ನೊಂದು ಲಿಟ್ರಲ್ ಡ್ರಿಫ್ಟ್ ಅಂತ ಹೇಳಿದ್ರೆ ಸೈಡ್ಗೆ ಮೂವ್ ಆಗುದು. ಈ ಸೈಡ್ ಮೂವ್ಮೆಂಟ್ ಆದ ಕಾರಣ ಈ ವೇವ್ ಬಂದು ಅದನ್ನು ತಕ್ಕೊಳ್ಳೋದು. ಸೊ ಅದಕ್ಕೆ ಸೊಲ್ಯೂಷನ್ ಏನು, ವೇವ್ ಅನ್ನು ಎನರ್ಜಿ ಕಮ್ಮಿ ಮಾಡಿದ್ರೆ ನಮಗೆ ಬೀಚ್ ಫಾರ್ಮೇಷನ್ ಇದೆಲ್ಲ ಸಿಗಬಹುದು. ಈ ವೇಳೆ ಸಾರ್ವಜನಿಕರು ಯೋಜನೆಗಳ ಅನುಷ್ಠಾನ ಕುರಿತು ಹಲವು ಪ್ರಶ್ನೆಗಳನ್ನು ಮುಂದಿಟ್ಟಿದ್ದಾರೆ. ಯೋಜನೆಗಳನ್ನು ರೂಪಿಸುವ ಸಂದರ್ಭದಲ್ಲಿ ಸ್ಥಳೀಯರ ಅಭಿಪ್ರಾಯಗಳಿಗೆ ಸೂಕ್ತ ಮಹತ್ವ ಸಿಗೋದಿಲ್ಲ ಅಂತ ಹೇಳಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ಇಂಜಿನಿಯರ್, ಕಡಲ ಕೊರೆತ ತಡೆಯಲು ಬಳಸುವ ಕ್ರಯನ್ಸ್ ಎಲ್ಲಾ ಪ್ರದೇಶಗಳಲ್ಲೂ ಪರಿಣಾಮಕಾರಿಯಾಗೋದಿಲ್ಲ ಎಂದು ಸ್ಪಷ್ಟಪಡಿಸಿದ್ರು. ಬೀಚ್ಗಳಿಗೆ ಟಿ ಶೇಪ್ ವಿನ್ಯಾಸ ನೀಡೋದ್ರಿಂದ ಅಲೆಗಳ ಅಬ್ಬರವನ್ನ ಕಡಿಮೆ ಮಾಡಬಹುದು. ಅಲೆಗಳು ಯಾವ ದಿಕ್ಕಿನಲ್ಲಿ ಕರಾವಳಿಗೆ ಅಪ್ಪಳಿಸುತ್ತವೆ ಎಂಬುದನ್ನು ಪರಿಗಣಿಸಿ ಯೋಜನೆಗಳನ್ನು ರೂಪಿಸಲಾಗುತ್ತದೆ ಅಂತ ಹೇಳಿದ್ರು. ತಗೊಂಡಾಗ ಸದರ್ನ್ ಪೋರ್ಷನ್ ಅಲ್ಲಿ ಬಟ್ಟಪಾಡಿಗೆ ಹೆಚ್ಚು ಇರೋಷನ್ ಆಗಿದೆ, ಉಚ್ಚಿನ ಸೈಡ್ ಅಲ್ಲಿ ಹೆಚ್ಚು ಇರೋಷನ್ ಆಗಿದೆ. ಸೊ ದಟ್ ಮೀನ್ಸ್ ದಟ್ ರೀಫ್ ಇಸ್ ಆಫ್ ನೋ ಯೂಸ್. ರೀಫ್ ಹಾಕುವಾಗ ಅದರ ಗ್ಯಾಪ್ ಅಂತ ಇದೆ, ಆ ಗ್ಯಾಪ್ ಹೆಚ್ಚಾದ್ರೆ ಇರೋಷನ್ ಆಗೇ ಆಗ್ತದೆ. ಆ ಗ್ಯಾಪ್ ಆವಾಗ ನಾವು ಅದನ್ನು ಯಾರು ಕೇಳಲಿಲ್ಲ. ನೀವು nobody is consulting fishermen. Engineers, so-called engineers who overcome, not you. The so-called engineers who came here, they thought that the fishermen are fools. They don't know anything. That is the reason. I am not blaming you. ಈ ಹೊಯ್ಗೆ ಏನು ಬರ್ತದೆ ಅದು ಸಮುದ್ರಕ್ಕೆ ಬೇಕಾದ ಅಂಶ. ಅದು ಇವನ್ ನಿಮಗೆ ಗೊತ್ತುಂಟು, ಫಿಶರ್ಮನ್ ಮಳೆಗಾಲದಲ್ಲಿ ಏನ್ ಬರಬೇಕು ಅದು ಮೀನುಗಳಿಗೂ ಬೇಕು. ಅದರಲ್ಲಿ ಎಲ್ಲ ಬರ್ತದೆ ದೊಡ್ಡಿಗೆ. ಈಗ ಸ್ಯಾಂಡ್ ಎಂದು ಬರದಾಗ ಎಂತ ಮಾಡಿದ್ರು ನಾವು, ಡ್ಯಾಮ್ ಕಟ್ಟಿದ್ದೇವೆ, ಎಲ್ಲ ಕಡೆ ಡ್ಯಾಮ್ ಕಟ್ ಮಾಡಿದ್ದೇವೆ. ಅದೇ ರೀತಿ ಡಿಫಿಷಿಯನ್ಸಿ ಅಂತ ಹೇಳ್ತೇವೆ ನಾವು. ನೀವು ಹೇಳಿದ್ದು ಸರಿಯಾಗಿ ಹೇಳಿದ್ರಿ. ಅಲ್ಲ, ಅದಕ್ಕೂ ಕಾರಣ ನಾವೇ ಅಲ್ವಾ. ಕಸದ ತೊಟ್ಟಿ ಇಲ್ದಿದ್ರು ಹೋಗಿ ಬಿಸಾಡೋದು ಗಾಡಿ ಅಂತ ಎಲ್ಲಿ ಕುಂದಲ್ಲಿರುವಂತಹ ಒಂದು ಏರಿಯಾ ಫಸ್ಟ್ ಕ್ಲಾಸ್ ಬ್ಯೂಟಿ ಇದೆ ಇದೆಲ್ಲ. ಇದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಮಗೆ ಅಲ್ಲಿ ಅವರು ಇದೆಲ್ಲ ಮಾಡಿ ಕಟ್ಟಿ ಅಲ್ಲಿ ಒಂದು ಬೀಚ್ ಮಾಡಿಕೊಟ್ಟಿದ್ದಾರೆ. ಫಸ್ಟ್ ಕ್ಲಾಸ್ ಇದೆ, ಕೇರಳದಲ್ಲಿ ಈ ಥರ ನಮಗೆ ಪ್ಲ್ಯಾನ್ ಮಾಡಬೇಕು ಅಂತ ನಾವು ಇಲ್ಲಿ ಒಂದು 5 ವರ್ಷ ಮುಂಚೆನೇ ನಾವು ಒಂದು ಇದೆಲ್ಲ ಮಾಡಿದ್ದೇವೆ. ಅದು ಏನೋ ಕಾರಣಾಂತರದಿಂದ ಅದು ಹೋಯಿತು. ಈಗ ನಿಮ್ಮದು ಪ್ಲ್ಯಾನಿಗೆ ಹೊಸ ಥರದಲ್ಲಿ ತಂದಿದ್ದೇವೆ. ನಾವು ಹೇಳೋದು ಏನು ಗೊತ್ತಾ, ನಮಗೆ ಈ 60 ಮೀಟ್ರ್, ನೀವು 60 ಮೀಟ್ರ್ ಬೇಕಾದರೆ ನಮಗೆ ಅದನ್ನು ರಿಕವರ್ ಮಾಡಲಿ ಒಳಗಿಂದ ಕಟ್ಟಲಿಕ್ಕೆ ಆಗ್ತದೆ. ಒಂದು ಎರಡನೇದು, ಈಗ ಇವನು ಕೇಳಿರಲ್ಲ ಡಿಸ್ಟೆನ್ಸ್ ನಮಗೆ ಬಟ್ಟಪ್ಪಾಡಿ ಅಲ್ಲಿ ಅಳಿವೆ ಬಾಗಿಲಿಂದ ಟೋಟಲ್ ನಮಗೆ ಇಲ್ಲಿ ಉಚ್ಚಿಲ ಪೆರಿಬೇಡ ಅಂತ ಹೇಳಿದೆಯಲ್ಲ ಅಲ್ಲಿಗೆ ನೀವು ರಿಕವರ್ ಮಾಡಬೇಕು. ಯಾಕಂದರೆ ಅರ್ಧದಲ್ಲಿ ಬಿಟ್ಟರೆ ಮತ್ತೆ ಇದೆ. ಸೋಮೇಶ್ವರ ಮತ್ತೆ ಬಂಡೆಗೆ ನಂತರ ಬರ್ತದಲ್ಲ, ಪೆರಿಬೇಡ ಅಂದರೆ ನಿಮಗೆ ಸೋಮೇಶ್ವರ ಬಂಡೆ ಹತ್ತಿರ. ಹೌದು, ಅದೇ ಅಲ್ಲಿ ತನಕ ನೀವು ರಿಕವರ್ ಮಾಡಿದರೆ ಮಾತ್ರ ಇದು ಏನಾಗುತ್ತೆ ಅಂದರೆ ಪರ್ಮನೆಂಟ್. ನಮಗೇನು ಗೊತ್ತಾ, ನೀವಿಲ್ಲ ಈಗ ನಮಗೆ ನಮ್ಮಿಂದ ಏನು ಬೇಕು ಅಂತ ಕೇಳ್ತಾ ಇದ್ದೀರಿ. ಪರ್ಮನೆಂಟ್ ಸೊಲ್ಯೂಷನ್ ಬೇಕು. ನಾವೀಗ ಈ ಭಾಗದಲ್ಲಿ 15 ವರ್ಷ ಆಯಿತು ಇದನ್ನು ತಿಂತಾ ಇದ್ದೇವೆ. ಈಗ ನೀವೆಲ್ಲ ಯಾವಾಗಲೂ ಬರುವುದು, ನಾವೀಗ ರವಿಶಂಕರ್ ನಾವೆಲ್ಲ ಇದನ್ನು ಯಾವಾಗಲೂ ರಾತ್ರಿ 12 ಗಂಟೆ ನೋಡಿ ಬರುವುದು. ಈಗ ಏನಾಗಿದೆ ಅಂತ ಹೇಳಿದ್ರೆ ಈ ಒಂದು ಪ್ರಾಬ್ಲಮ್ ನಾವು ಹೇಗಾದರೂ ತಿಂದೋಗಿದ್ರೆ ನಮ್ಮ ನಂತರದಿರೋ ಮಕ್ಕಳಿಗೆ ಈ ತೊಂದರೆ ಬರಲಿಕ್ಕೆ ಕೊಡೋದಂದರೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಮಾಡಿ. ಸೋಮೇಶ್ವರನಲ್ಲಿ ಉಳ್ಳಾಲ್ ರೈಲ್ವೆ ಸ್ಟೇಷನ್ ಹಿಂದೆ ರೈಟ್ ಆನ್ ದ ಬೀಚ್. ಈಗ ಅದು ಒಂದು ಸ್ಟ್ರೆಚ್ ಆಫ್ ಅಬೌಟ್ 160 ಮೀಟರ್ಸ್ ಕಲ್ಲು ಹಾಕಿದ್ದೀರಾ, ಅಲ್ಲಿ ಕಾಣ್ತಾ ಇದ್ದೇವೆ ಆಯಿತಾ. ಅದು ಆ ಸ್ಟ್ರೆಚ್ ಪ್ರೊಟೆಕ್ಟೆಡ್ ಇದೆ. ಲೆಫ್ಟ್ ಆ್ಯಂಡ್ ರೈಟ್ ಎಲ್ಲ ಹೋಗ್ತಾ ಇದೆ ಆಯಿತಾ. ಅದು ಲೆಫ್ಟ್ ಸೈಡ್ನಲ್ಲಿ ಪ್ರಾಪರ್ಟಿ ಹೋಗ್ತಾ ಇದೆ, ಆಲ್ರೆಡಿ ಲಾಸ್ಟ್ ಅಬೌಟ್ 40 ಫೀಟ್ ಹೋಗಿ ಆಯಿತು. ರೈಟ್ ಸೈಡ್ನಲ್ಲಿ ಸಹ ಈಗ ಹೋಗ್ತಾ ಇದೆ. ಸೊ ದೇರ್ ಇಸ್ ನೋ ಕ್ವೆಶ್ಚನ್, ನೀವು ಇದು ಪೀಸ್ ಮೀಲ್ ಮಾಡಬೇಡ. ಮಾಡಿದರೆ ಇವ್ರು ಹೇಳಿದ ಪ್ರಕಾರ ರೈಟ್ ಫ್ರಮ್ ಬಟ್ಟಪಾಡಿ ಅಪ್ ಟು ಸೋಮೇಶ್ವರ ಬಂಡೆ ಸ್ಟ್ರೆಚ್ ಮಾಡಬೇಕು. ದ್ಯಾಟ್ ಈಸ್ ದ ಓನ್ಲಿ ವೇ ಯು ಕ್ಯಾನ್ ಡೂ. ಇಲ್ಲಾಂದರೆ ಇವತ್ತು ಇಲ್ಲಿ ಮಾಡ್ತೀರಾ, ನೆಕ್ಸ್ಟ್ ಅಲ್ಲಿ ಬರುತ್ತೆ, ಆಮೇಲೆ ನೆಕ್ಸ್ಟ್ ಅಲ್ಲಿ ಬರುತ್ತೆ. ಯು ಕ್ಯಾನ್ ನಾಟ್ ಸೇ ದ್ಯಾಟ್ ದಿಸ್ ಪ್ಲೇ ಇದು ಒಂದೊಂದು ಸ್ಟ್ರೆಚ್ನಲ್ಲಿ ಜನ ಇಲ್ಲ, ಇಲ್ಲಿ ಪರವಾಗಿಲ್ಲ, ಅದು ಮಾಡಲಿಕ್ಕಾಗಲ್ಲ. ಯಾರ್ದು ಪ್ರೈವೇಟ್ ಪ್ರಾಪರ್ಟಿ ಅದು ಆಯಿತಾ. ಇವತ್ತಿಂದ ನಾಳೆ ಅವ್ರು ಬರ್ತಾರೆ. ಸೊ ಆ ಟೈಮ್ನಲ್ಲಿ ಏನು ಮಾಡ್ತಾರೆ ಅವರು. ಸೊ ದಿಸ್ ಪೀಸ್ ಮೀಲ್ ವರ್ಕ್ ವಿಲ್ ನಾಟ್ ಹೆಲ್ಪ್. ಡೆವಲಪ್ ಮಾಡಿದ್ದಾರೆ. ಅದರ ಪ್ರಮುಖ ಉದ್ದೇಶ ಏನಂತ ಹೇಳಿದ್ರೆ, ಏನೋ ಅಲ್ಲಿ ಇರೋದಿನ ಆಯ್ತು ಹೋಗಿ ಕಲ್ಲು ಡಂಪ್ ಮಾಡಿ, ಆ ಡಂಪ್ ಮಾಡುವ ಟೈಮಲ್ಲಿ ಕಲ್ಲು ಡಂಪ್ ಮಾಡಿ ಆಗ ಯಾವ ಸೈಜ್, ಇವನ್ ಯಾವ ಸೈಜ್ ಕಲ್ಲು ಹಾಕ್ಬೇಕು ಅಂತಲೂ ಯಾರು ಥಿಂಕ್ ಮಾಡೋದಿಲ್ಲ.
ಈ ಚಿಕ್ಕ ಚಿಕ್ಕ ಕಲ್ಲುಗಳನ್ನು ಹಾಕಿದ್ರೆ ಅದೇ ಚಿಕ್ಕ ಚಿಕ್ಕ ಕಲ್ಲುಗಳಿಗೆ ಹಾಕಿದ್ರೆ ನಾನು ಅದೇ ಒಂದು ಸ್ಟೇಟ್ಮೆಂಟ್ ಹೇಳ್ತಿದ್ದೆ, ನದಿಗಳಿಗೆ ಫುಟ್ಬಾಲ್, ವೇವ್ಗಳಿಗೆ ಅಲೆಗಳಿಗೆ ಅದು ಫುಟ್ಬಾಲ್. ಕಲ್ಲುಗಳು ಸಹ ಅವಾಗ ಇವಾಗ ಎಷ್ಟಿದೆ ರೀಫ್ ಟು ರೀಫ್ ಡಿಸ್ಟೆನ್ಸ್ ನಿಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ? ರೀಫ್ ಟು ರೀಫ್ ಎಷ್ಟಿರ್ಬೋದು ಡಿಸ್ಟೆನ್ಸ್? ಜಾಸ್ತಿ ಉಂಟು. ರೀಫಿಂದ ರೀಫಿಗೆ ಸೌದರ್ನ್ ಅವಾಗ 150 ಮೀಟರ್ ಮಾತ್ರ ಅವರು ತೋರಿಸಿದಂಥ ಪ್ಲಾನ್ ಅಲ್ಲಿ. ಸರ್ ಒಂದು ನಿಮಿಷ, 150 ಮೀಟರ್ ಅಂತ ಅವ್ರು ಫಸ್ಟಿಗೆ ಹೇಳಿದ್ರು ರೀಫ್ ಟು ರೀಫ್ ಡಿಸ್ಟೆನ್ಸ್ ಇದೆ ಅಂತ. ಮತ್ತೆ ನಿಮ್ಮ ಸದರ್ನ್ ರೀಫ್ ಉಂಟಲ್ಲ, ಅದು ನೀರಿನ ಅಳೆತಕ್ಕೆ ಆಚೆ ಹೋಗ್ತಾನೆ ಹೋಯ್ತದೆ, ಯಾಕಂತ ಗೊತ್ತಿಲ್ಲ ನಮಗೆ, ಸಿಗ್ಲೇ ಇಲ್ಲ ಅದು ಯಾಕೆ ರೀಸನ್ ಅಂತ ಹೇಳಿ. ಅದರ ಮಿಡ್ಲಲ್ಲಿ ಯಾಕೆ ಡಿಸ್ಟೆನ್ಸ್ ಬಂದದಂತೂ ನಮಗೆ ಗೊತ್ತಾಗ್ಲಿಲ್ಲ. ಆವಾಗಲೇ ನಾವು ಅಬ್ಜೆಕ್ಷನ್ ಹಾಕಿದ್ದೇವೆ, ನೋಡಿ ಅದು ಅದರ ಪೊಸಿಷನ್ ಬಿಟ್ಟು ಹೋಗ್ತಾ ಉಂಟು, ಯಾಕೆಂತ ಗೊತ್ತಿಲ್ಲ. ಗೆಸ್ಟ್ ಹೌಸ್ಗಳ ಎಂಥದ ಅದು ನಮ್ಗೆ ಗೊತ್ತಿಲ್ಲ, ಅದ್ರದ್ದೇನು ನಮ್ಗೆ ಐಡಿಯಾ ಇಲ್ಲ ಸರ್, ನಾವು ಅಷ್ಟು ಗಲೀಲಿಲ್ಲ. ಆದ್ರೆ ಸದರ್ನ್ ರೀಫ್ ನಿಮ್ದು ಆಚೆ ಹೋಯ್ತು, ಆವಾಗಲೇ ಫಿಶರ್ಮ್ಯಾನ್ಗಳು ನಾವೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ದೇವೆ, ಇದರ ಎಫೆಕ್ಟ್ ಬೀಳುವುದಿಲ್ಲ ಅಂತ ಹೇಳಿ. ಎರಡನೇದು ಸರ್, ರೀಫಿಂದ ಒಂದು ರೀಫಿನ 2 ಕಾರ್ನರ್ ಅಲ್ಲಿ ಅದಕ್ಕೆ ಸಪೋರ್ಟಿವ್ ಆಗಿ ಗ್ರ್ಯಾನ್ಸ್ ಬೇಕು, 2 ಕಾರ್ನರ್ ಅಲ್ಲಿ ಸಹ ಬೇಕು ಗ್ರ್ಯಾನ್ಸ್. ಅವ್ರು ಹಾಗೆ ಹೇಳಿದ್ರು, ಈ ಒಂದು ರೀಫ್ ಹಾಕಿದ್ರೆ ಇದರ ಈ ಕಾರ್ನರ್ ಮತ್ತು ಈ ಕಾರ್ನರ್ ಅಲ್ಲಿ 4 ಬಮ್ ಆಗ್ತೇವೆ ಅಂತ ಹೇಳಿ. ಅದಾದ್ರೆ ವೇವ್ಸಿಗೆ ಸಪೋರ್ಟ್ ಆಗಿ, ನೀವು ಏನಿಗೆ ವೇವ್ಸ್ ತೋರಿಸಿದ್ರಲ್ಲ ಅದಕ್ಕೆ ಸಪೋರ್ಟಿವ್ ಆಗಿ ಅದಿರ್ತದೆ ಅಂತೇಳಿ. ಸದರ್ನ್ ರೀಫಿಗೆ ಸೌತ್ ಸೈಡ್ ಅಲ್ಲಿ ಎಲ್ಲಿ ಗ್ರಯನ್ಸ್ ಉಂಟು, ಗ್ರಯನ್ಸ್ ಬಟ್ಟಪಾಡಿ ಲಾಸ್ಟಿಗೆ ಮುಗಿತದೆ. ಯಾಕೆಂತ ಹೇಳಿದ್ರೆ ಗ್ರಯನ್ಸ್ ಅದು ಕ್ಯಾಲ್ಕುಲೇಷನ್ ಪರ್ಫೆಕ್ಟ್ ಆಗಿ ಬಂದಿದೆ, ರೀಫ್ ಹೋಗುವಾಗ ರೀಫ್ ಸೌತಿಗೆ ಹೋಗಿದೆ. ಇದು ಅವತ್ತೇ ನಾವು ಪಾಯಿಂಟ್ ಔಟ್ ಮಾಡಿದ್ದೇವೆ, ನಮ್ಮನ್ನು ಯಾರು ಸಹ ಅಲ್ಲಿ ವಿಶ್ವಾಸಕ್ಕೆ ತಗೊಳ್ಳೋದಿಲ್ಲ. ಬರ್ತಾರೆ, ಮಾಡ್ತಾರೆ, ಹೋಗ್ತಾರೆ. ಕಲ್ಲು ಹಾಕುವಾಗಲೂ ಸಹ ಅಷ್ಟೇ, ನಾವು ಹೇಳ್ತೇವೆ ಇಲ್ಲಿ ಜಾಸ್ತಿ ಎರೋಷನ್ ಆಗ್ತಾ ಉಂಟು ಅಂತ ಹೇಳಿದ್ರು ಅದನ್ನು ಯಾರು ಮಾಡೋದಿಲ್ಲ. ಅವರಿಗೆ ಬೇಕಾದಲ್ಲಿ ಕಲ್ಲು ಹಾಕ್ತಾರೆ, ಬೇಕಾದಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತಾರೆ. ಎರಡನೇ ಸಹ ನಾನು ಹೇಳ್ತೇನೆ, ನೀವೀಗ ಗ್ರಯನ್ಸ್ ಮಾಡ್ತೀರಿ, ಅದರ ಹೆಡ್ ಅನ್ನು ನೀವು ಯಾಕೆ ನ್ಯಾರೋ ಇಡ್ತೀರಿ? ಮರ ಅಂತ ಇದರಲ್ಲಿ ಮಾಡಿದಾಗ ನಮಗೆ ಟಿ ಶೇಪ್ ಸ್ವಲ್ಪ ಆದ್ರೂ ಕೊಡ್ಲಿಕ್ಕೆ ಆಗುದಿಲ್ಲ. ಆ ಸ್ಯಾಂಡ್ ಅನ್ನು ಟ್ರ್ಯಾಪ್ ಮಾಡಿ ಅಲ್ಲಿ ನೀವು ಸೋಮೇಶ್ವರದಲ್ಲಿ ಕ್ಲೀನ್ ಆಗಿ ನೋಡಿದ್ದೀರಿ, ಅಲ್ಲಿ ವರ್ಕಿಂಗ್ ಫೋಟೋದಲ್ಲಿ ನ್ಯಾಚುರಲ್ ಡ್ರಾಯಿಂಗ್ ಮರವಂತಿಯಲ್ಲಿ ಹೋಗಿ ನೋಡಿ, ಟೀ ಹಾಕಿದ್ರೆ ಅದರ 2 ಬದಿಯಲ್ಲಿ ಇದು ಸ್ಯಾಂಡ್ ಕರೆಕ್ಟ್ ಆಗುತ್ತದೆ. ಇಲ್ಲ ನಿನ್ನೆ ಹೋಗಿ ನೋಡಿ ಮರವಂತಿಗೆ ನಾನು ನಿನ್ನೆ ಹೋದವ. ಆಯ್ತು, ನೀವು ಮರವಂತಿಗೆ ನಿನ್ನೆ ಹೋಗಿದ್ದೀರಾ, ಒಪ್ಕೊಳ್ತೇನೆ. ಈಗ ವಿಷಯ ವಿಷಯ ಅಂತ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ವಿಷಯ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಾವು ನಿಮ್ಮ ಜಸ್ಟ್ ಸಜೆಷನ್ ಅಂತ ಹೊರಟಿದ್ರೆ ನಮ್ಮ ಒಪಿನಿಯನ್ ಹೇಳ್ತಿದ್ದೆ. ಓಕೆ, ನೀವು ಅಲ್ಲಿ ಟೀ ಗ್ರಾಯಿಂಗ್ಸ್ ಏನು ಹಾಕ್ತಿರಲ್ಲ, ಆ ಟೀ ಗ್ರಾಯಿಂಗ್ಸ್ ಹಾಕೋ ಉದ್ದೇಶ ಏನಂತ ಹೇಳಿದ್ರೆ ಆ ಟೀ ಏನು ಇದೆ ಅದು ವೇವ್ ಎನರ್ಜಿಯನ್ನು ಕಮ್ಮಿ ಮಾಡಲಿಕ್ಕೆ ಬೇಕು. ನಾನು ಬರೀ ಗ್ರಾಯಿಂಗ್ಸ್ ಹಾಕಿದ್ರೆ ನನ್ನ ವೇವ್ ಎನರ್ಜಿ ಕಮ್ಮಿ ಆಗುದಿಲ್ಲ, ಅಂದ್ರೆ ತಕ್ಕ ಮಟ್ಟಿಗೆ ಕಮ್ಮಿ ಆಗ್ತದೆ, ಫುಲ್ ಕಮ್ಮಿ ಆಗುದಿಲ್ಲ. ಅದು ಯಾಕೆ ಕೊಡುವುದು ಅಂತೇಳಿ ಫಸ್ಟ್ ಅರ್ಥ ಮಾಡ್ಕೊಳ್ಬೇಕಾದ್ರೆ ಯಾಕೆ ಕೊಡ್ತಿದ್ದೇವೆ ನಾವು. ಆ ಟೀ ಗ್ರಾಯಿಂಗ್ಸ್ ಅಂತ ಕೊಡುವುದು, ನಾವು ಲಿಟ್ರಲ್ ಡ್ರಿಫ್ಟ್ ಅಂತ ಹೇಳಿದೆವಲ್ಲ, ಈ ಸ್ಯಾಂಡ್ ಮೂವ್ಮೆಂಟ್ ಅಂತ ಹೇಳಿದಲ್ಲ, ಒಂದು ಮೂವ್ಮೆಂಟ್ ಹೇಳಿದ್ರೆ ಆನ್ ಶೋರ್ ಆಫ್ ಶೋರ್ ಅಂತ, ಮತ್ತೊಂದು ಅಲಾಂಗ್ ಶೋರ್ ಅಂತ. ಈ ಅಲಾಂಗ್ ಶೋರ್ ಮೂವ್ಮೆಂಟ್ ಅನ್ನು ಹಿಡ್ಕೊಂಡು ಬೀಚ್ ಡೆವಲಪ್ ಮಾಡುವಂತ ಕೆಪಾಸಿಟಿ ಇರೋದು ಈ ಡ್ರಾಯಿಂಗ್ಸ್ಗಳು. ಇದು ಅಂದ್ರೆ ಅದು ನ್ಯಾಚುರಲ್ ಆಗಿ ಬೀಚ್ ಫಾರ್ಮೇಶನ್ ಆಗಿ ಬರುವಂತ ಈಗ ಹೇಳ್ತೇನೆ. ಈಗ ಆ ಪಾಯಿಂಟಿಗೆ ಬರ್ತೇನೆ ನಾನು. ಅದಕ್ಕೋಸ್ಕರ ಈ ಡ್ರಾಯಿಂಗ್ಸ್ ಎಂಬುದು ಎಲ್ಲ ಕಡೆಯಲ್ಲೂ ನಡೆಯುವುದಿಲ್ಲ, ಈ ಡ್ರಾಯಿಂಗ್ಸ್ ಎಂಬ ಸೊಲ್ಯೂಷನ್ ಎಲ್ಲ ಕಡೆಯಲ್ಲೂ ವರ್ಕ್ ಆಗುದಿಲ್ಲ. ನಾನು ಅದನ್ನು ಯಾವತ್ತೂ ಹೇಳ್ತಿದ್ದೇನೆ. ಅಂದ್ರೆ ನಮ್ಮ ಸ್ಟಡಿಯಲ್ಲಿ ನಾವು ನಾರ್ಮಲ್ ಹೇಳ್ತೇವೆ ಡ್ರಾಯಿಂಗ್ಸ್ ಎಲ್ಲ ಕಡೆಯಲ್ಲಿ ಡ್ರಾಯಿಂಗ್ಸ್ ಅಂತ ಹೇಳಿದಾಗ ನಾವು ಡ್ರಾಯಿಂಗ್ಸ್ ಎಲ್ಲ ಕಡೆಯಲ್ಲಿ ವರ್ಕೌಟ್ ಆಗುದಿಲ್ಲ. ಬಿಕಾಸ್ ಅಲ್ಲಿ ವೇವ್ ಡೈರೆಕ್ಷನ್, ಯಾವ ಡೈರೆಕ್ಷನ್ ಅಲ್ಲಿ ವೇವ್ ಬರ್ತಾ ಉಂಟು, ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಅದರಲ್ಲಿ ಹೇಳಿದಲ್ಲ ನಾನು, ಈ ಲಿಟ್ರಲ್ ಡ್ರಿಫ್ಟ್ ಅಂತ ಹೇಳಿದಲ್ಲ, ಅದು ಮ್ಯಾಟರ್ಸ್. ಅದು ತುಂಬಾ ಸೆಡಿಮೆಂಟ್ ಮೂವ್ಮೆಂಟ್ ಅಂತ ಹೇಳಿದ್ರಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಇದೇ ಸಿವಿ ಬ್ರೇಕರ್ನ ನಾವು ಈ ಥರ ಮಾಡ್ಬೋದು ಅಂತೇಳಿ ಕಾಂಟ್ಯಾಕ್ಟ್ ಕೂಡ ಆಗಿದೆ ಅವರಿಗೆ. ಇಲ್ಲ, ಕಾಂಟ್ಯಾಕ್ಟ್ ಆಗಿಲ್ಲ, ತಾವು ಇದು ಹೇಳ್ತಾ ಇದ್ದೀರಿ. ಅವ್ರ ಪ್ರಪೋಸಲ್ ಇಟ್ಟರು, ಬಟ್ಟೆಪೇಟೆ 200 ಮೀಟರ್ ನಾನು ಟ್ರಯಲ್ ಬೇಸಿಸ್ ಮೇಲೆ ಮಾಡ್ತೀನಿ 6.5 ಕೋಟಿಗೆ ಅಂತ ಹೇಳಿದ್ರು. ಬಟ್ ಇದು ಸರ್ಕಾರದ ಹಣ ಆಗಿರೋದ್ರಿಂದ ನಾವು ಗೌರ್ಮೆಂಟ್ ಲೆವೆಲಲ್ಲಿ ಈ ಥರ ಮಾಡಿದರೆ ಅದು ನಿಲ್ತದೆ ಅಂತೇಳಿ ಟೆಕ್ನಿಕಲ್ ನನಗೆ ಅವರು ಹೇಳಿದ್ದೇನೆ ಗೊತ್ತೊಂದು ಟೆಕ್ನಿಕಲ್ ಫಾರ್ಮ್ ಯಾರು ಅಂತ ಹೇಳಿದ್ರು. ಅವರು ಯಾರು ಲಾಸ್ಟಿಗೆ ಹೇಳಿದ್ರು ಇಂಜಿನಿಯರ್ ಅದನ್ನು ಒಪ್ಪುವುದಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಅಲ್ಲ, ಇಂಜಿನಿಯರ್ ಅಂತ ಹೇಳಿದ್ರೆ ಈಗ ಯಾರದ್ದೇ ಏನೇ ಸ್ಟ್ರಕ್ಚರ್ಸ್, ಈಗ ನಾನೀಗ ಈ ಗ್ರಾಯನ್ಸ್ ಮತ್ತು ರೀಫ್ ಬಗ್ಗೆ ಎಕ್ಸ್ಪರ್ಟ್ ನಾನು ಕೊಡಲ್ಲ, ಅದಕ್ಕೆ ಸಪ್ರೇಟ್ ಇನ್ಸ್ಟಿಟ್ಯೂಟ್ಗಳಿದೆ. ಈಗ ಫಾರ್ ಎಕ್ಸಾಂಪಲ್ NIT ಕೆಲವು ಮೆರೈನ್ ಇಂಜಿನಿಯರಿಂಗ್ ಅಂತಿದೆ, ಇಲ್ಲ CWPRS ಪುಣೆಯವರು ಇದ್ದಾರೆ, ಇಲ್ಲ ನಮ್ಮ ಸ್ಟೇಟಲ್ಲಿ ಕರ್ನಾಟಕ ಇಂಜಿನಿಯರಿಂಗ್ ರಿಸರ್ಚ್ ಸ್ಟೇಷನ್ ಮಂಡ್ಯ KRS ಡ್ಯಾಮ್ ಪಕ್ಕದಲ್ಲಿ ಇವರಿದ್ದಾರೆ. ಅವರೆಲ್ಲ ಈ ಸಮುದ್ರದ ತಡೆಗಳು ನಾವು ಡಿಸೈನ್ ಮಾಡ್ತೀವಲ್ಲ ಅದ್ರ ಬಗ್ಗೆ ಅವರು ಎಕ್ಸ್ಪರ್ಟ್ ಇರೋದು. ಈಗ ಸ್ಟೇಟ್ ಗೌರ್ಮೆಂಟಿಂದ ಯಾವುದೇ ಒಂದು ಪರ್ಮನೆಂಟ್ ಸೊಲ್ಯೂಷನ್ ನಾವು ಇಂಪ್ಲಿಮೆಂಟ್ ಮಾಡಬೇಕು ಅಂತಿದ್ರು, ನಾವು ಕರ್ನಾಟಕ ಮೆರಿಟೈಮ್ ಬೋರ್ಡ್ನ ಇಂಜಿನಿಯರ್ಗಳು ಅವ್ರದ್ದು ಅಭಿಪ್ರಾಯ ತಗೋತೀವಿ. ಆ ಅಭಿಪ್ರಾಯ ಎಸ್ ಅಂತ ಹೇಳಿದ್ರೆ ನಾವು ಇಂಪ್ಲಿಮೆಂಟ್ ಮಾಡ್ಬೋದು. ನಮ್ಮಲ್ಲಿ ಸೀರೀಸ್ ಆಫ್ ಗ್ರಾಮಸ್ ಇದು ಸೀವಾಲ್ ಮಾಡ್ತಾ ಇದ್ದೀವಿ. ಅಲ್ಲಿ ಸೀವಾಲ್ ಆಗಲಿಲ್ಲ, ಸೀವಾಲ್ ಹೇಗೆ ಆಗ್ತಿದೆ? ಕರೆಕ್ಟ್, ಅದು ಇದಿದೆ, ನ್ಯಾಚುರಲ್ ಸ್ಟೋನ್ ಇದೆ. ನ್ಯಾಚುರಲ್ ಸ್ಟೋನ್ ಇದೆಯಲ್ವಾ, ಅಲ್ಲಿ ಸೀವಾಲ್ ಆಗಿದೆ. ನಿಮಗೆ ರೋಡ್ ಎಲ್ಲ ಪ್ರಾಬ್ಲಮ್, ರೋಡಲ್ಲಿ ಉಚ್ಚಿಲ ಉಳ್ಳಲ್ಲ, ರೋಡ್ ಇಲ್ಲ ಅಲ್ಲಿ ಸೀವಾಲ್ ಆಗಲಿಕ್ಕೆ ಕಷ್ಟ. ಅದು ಇದು ರೀಫ್ ಹಾಕುವಷ್ಟೇ,
ನೀವು 100 ಮೀಟರ್ 200 ಮೀಟರ್ ರೀಫ್ ಹೇಳಿದ್ರಲ್ಲ, ಅಲ್ಲಿ ರೀಫೇ ಸೊಲ್ಯೂಷನ್, ಅಲ್ಲಿ ಬರ್ಮ ಅಥವಾ ನಿಮ್ಮ ಸಿವಾಲ್ ಆಗಿ ಆಗಲಿಲ್ಲ, ಅಲ್ಲಿ ರೀಫೇ ಇದು ಮಾಡಬೇಕು, ಸಜೆಸ್ಟ್ ಮಾಡಬೇಕು. ಇದು ರಿಫರ್ಬಿಶ್ಮೆಂಟ್ ಆಗಿದೆ ಆಗಿದೆ ಅಂತ ಹೇಳಿದ್ರಲ್ವಾ, ಅದು ಯಾವ ಕಡೆ ಆಗಿದೆ ಒಂದು ಎಕ್ಸಾಂಪಲ್ ಯಾರು ತೋರಿಸಿದ್ರೆ ಫೋಟೋಗ್ರಾಫ್ಸ್ ಏನಿದೆಯಾ ಎಲ್ಲಿದ್ದು ಅದು ಬರ್ಮ ಅಲ್ಲ, ಅದು ಬರ್ಮ ಅಲ್ಲ, ಅದು ರೀಫ್ ಅಲ್ವಾ? ಅಲ್ಲ, ಅದು ರೀಫ್ ನೆಕ್ಸ್ಟ್ ಟು ದ ಶೋರ್ ಲೈನ್ ಹೊರಗಡೆ ಹಾಕಿದ್ರೆ ಈ ತರ ಫಾರ್ಮೇಶನ್ ಆಗುತ್ತೆ ಅಂತ ಹೇಳ್ತಾರೆ ಸರ್. ಹೇಳ್ತಾರೆ ಈ ರೀತಿ ಆಗ್ತದೆ ಅಂತ ಹೇಳಿ. ಎಷ್ಟೋ ಲೊಕೇಶನ್ ಅಲ್ಲಿ ನಾವು ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಔಟ್ಸೈಡ್ ಅಲ್ಲಿ ಸಹ ಎಷ್ಟೋ ಲೊಕೇಶನ್ ಅಲ್ಲಿ ಎಕ್ಸಾಂಪಲ್ಸ್ ತೋರಿಸ್ಕೊಂಡು ಆಗಿದೆ ಅಂತ ಹೇಳಿ ನಾವು ಇದನ್ನು ಪ್ರಪೋಸ್ ಮಾಡ್ತೀವಿ. ಹೌದು, ಅದು ಟೀ ಅಂತ ಹೇಳಿದ್ರೆ ಯಾವ ಪ್ಲೇಸ್ ಅದು ಸೇಮ್ ಅದುವೇ. ಅದು ಯಾವ ಪ್ಲೇಸ್? ಯಾವ ಪ್ಲೇಸ್? ಇದು ಯಾವ ಪ್ಲೇಸ್ ಹೇಳಿದ್ದು? ಇದು ಪ್ಲೇಸ್ ಯಾವುದು? ಗೋಲ್ಡ್ ಕೋಸ್ಟ್, USA. ನನಗೆ ಹೇಳೋದು, ನಾವು ಹೇಳೋದು ಇದು ಆಲ್ರೆಡಿ ನಮಗೆ ಗ್ಯಾಪ್ ಹೆಚ್ಚರ ಜಾಸ್ತಿ ಬರೋದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಅದೆಲ್ಲರೂ ಕಡಿಮೆ ಇರ್ತಿದ್ರಲ್ಲ, ನಾವು ಈ ಸಿಚುವೇಶನ್ಗೆ ಬರ್ತೀವಿ. ಸೊ ಲೀಫ್ ಇಸ್ ವರ್ಕಿಂಗ್ ಆಲ್ಮೋಸ್ಟ್ ಗ್ಲೋಬಲ್ ಅಲ್ಲೆಲ್ಲ ವರ್ಕ್ ಆಗಿದೆ. ಲೀಫಿನ ಒಳಗಿನ ಸೈಡಿಗೆ 200 ಮೀಟರ್ ಡಿಸ್ಟೆನ್ಸ್ ಇಂದ ಬೀಚ್ ಸೈಡ್ ಇಂದ ಕಡಲಿಗೆ 200 ಡಿಸ್ಟೆನ್ಸ್ ಅಲ್ಲಿ ನೀವು ರೀಫ್ ಮಾಡ್ತೀರಾ. ರೀಫ್ ಮಾಡಿದ್ಮೇಲೆ ಅಲ್ಲಿ ಬೀಚ್ ಕ್ರಿಯೇಟ್ ಆಗಬೇಕಾದ್ರೆ ನಿಮಗೆ ಸ್ಯಾಂಡ್ ಡೆಪಾಸಿಟ್ ಆಗಬೇಕು. ಸೊ ಸ್ಯಾಂಡ್ ಡೆಪಾಸಿಟ್ ನಿಮ್ದು ಬೇರೆ ಪ್ರಾಜೆಕ್ಟ್ ಇದೆಯಾ? ಲ್ಯಾಂಡ್ ನರಿಶ್ಮೆಂಟ್ ಅಂತ ಹೇಳಿ ನಾವು ಹೈಬ್ರಿಡ್ ಸೊಲ್ಯೂಷನ್ ಅಂತ ಮಾಡಿದ್ವಿ. ಹೈಬ್ರಿಡ್ ಸೊಲ್ಯೂಷನ್ ಅಲ್ಲಿ ಅಲ್ಲಿ ಕಡೆಗೊಳಗಾಗಿ ಇಲ್ಲಿ ಬರುವಂತ ಎಲ್ಲ ಮರಗಳನ್ನು ಶೇಖರಣೆ ಮಾಡಬೇಕು. ಶೇಖರಣೆ ಮಾಡಿ ಎಲ್ಲಿ ಬಂದು ಮಟ್ಟಪಾಡಿಗೆ ಬಂದಿದೆ, ಗೊತ್ತಾಯ್ತಾ? ಈಗ ಅದೇ ರೀತಿಯಲ್ಲಿ ನೀವು ರೀಫ್ ಆಗ್ತೀರಾ, ಸೊ ಸ್ಯಾಂಡ್ ಡೆಪಾಸಿಟ್ ಆಗುತ್ತೆ. ಒಂದು ಆಗ ಸ್ಯಾಂಡ್ ಆಗಬೇಕಾದ್ರೆ ಸ್ಯಾಂಡ್ ಅಲ್ಲಿ ಫುಲ್ ಡೆಪಾಸಿಟ್ ಆಗಬೇಕಾದ್ರೆ ಬೇರೆ ನೀವು ಸ್ಯಾಂಡ್ ಡೆಪಾಸಿಟ್ ಇದು ಮಾಡಬೇಕು. ಓಕೆ, ಅದು ಪ್ರಪೋಸಲ್ ಆಗ್ತಿದ್ದೀರಾ, ಅಲ್ಲಿ ಸ್ಯಾಂಡ್ ಡೆಪಾಸಿಟ್ ಮಾಡಿದ್ರೆ ಆಮೇಲೆ ಆ ರೀಫಿನ ಒಂದು ಎರಡು ರೀಫ್ ಉಂಟಲ್ಲ ಅದರ ನಮ್ಮ ಉಚ್ಚಿಲ ಸೈಡ್ ಯಾವ ಪ್ರಾಜೆಕ್ಟ್ ಇದೆ ನಿಮ್ಮ ಫಸ್ಟ್ ಬರೋಣಿನ ಈಚೆ ಸೈಡ್ ಸ್ಯಾಂಡ್ ಉಂಟಲ್ಲ, ಆ ಸ್ಯಾಂಡ್ ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಅಲ್ಲಿಂದ ಹೋಗ್ತದೆ. ನೀವು ಅದಿಲ್ಲಿ ಅದು ಇರುವುದು 600 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಅಲ್ಲ, 600 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಆ ಜಾಗ ಇಲ್ಲಿ ತನಕ ಪ್ರೊಟೆಕ್ಷನ್ ಅಲ್ಲೇ ಇದೆ. ಯಾವುದು ನಾನೀಗ ತೋರಿಸಿದ ಜಾಗ ಸೋಮೇಶ್ವರ ಉಳ್ಳಾಲ ಕರಾವಳಿ ಭಾಗದ ಸಂರಕ್ಷಣೆಗೆ ಸಂಬಂಧಿಸಿದ ಈ ಸಭೆಯಲ್ಲಿ ಸಾರ್ವಜನಿಕರ ಅಭಿಪ್ರಾಯಗಳನ್ನು ದಾಖಲಿಸಿಕೊಂಡ ಸಲಹೆಗಾರರು ಮುಂದಿನ ಹಂತದ ಯೋಜನೆಗಳಲ್ಲಿ ಅವುಗಳನ್ನು ಪರಿಗಣಿಸುವ ಭರವಸೆಯನ್ನು ನೀಡಿದರು.